ರಾಜ್ಯಾಧ್ಯಕ್ಷರ ಕಾರ್ಯವೈಖರಿ ಬಗ್ಗೆ ನಿಮಗೆ ನೀವು ಸೇರಿದಂತೆ ಯಾರ್ಯಾರು ಧ್ವನಿ ಎತ್ತಿದ್ರೆ ಯಾರಿಗೂ ಸಮಾಧಾನ ಇಲ್ಲ ಇನ್ನೂ ಕೂಡ. ಸ್ವಾಮಿ, ಯಾರ್ಯಾರಿಗೆ ಯಾವ ಕಾರಣಕ್ಕೆ ಅಸಮಾಧಾನ ಗೊತ್ತಿಲ್ಲ. ನನಗೆ ಮಾತ್ರ 100ಕ್ಕೆ 100 ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮನ್ನ ಸೋಲುವನ್ನು ಮಾಡಿದಂಥ ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷರು, ಅವ್ರ ಜೊತೆ ಇದ್ದಂಥ ಮಾಜಿ ಶಾಸಕರುಗಳು, ಮಾಜಿ ಸಚಿವರು, ಆ ಕಾರಣ ನಂದು ವಿರೋಧ ಇದೆ. ನಿಮ್ದು ಹೋರಾಟ ಅಥವಾ ಈ ವಿಚಾರದಲ್ಲಿ ನೀವೇನು ಮತ್ತೆ ವರಿಷ್ಠನ ಭೇಟಿ ಮಾಡ್ತೀರಾ, ಅವ್ರ ಗಮನಕ್ಕೆ ತರುವಂತ ಈ ತರ ಮಾಡ್ತೀರಾ ಏನಾದ್ರು? ನೋಡ್ಬೇಕು, ಮಾಧ್ಯಮದಲ್ಲಿ ಬರ್ತದೆ. ವರಿಷ್ಠರು, ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಮಾತಾಡಿದ್ರೆ ನನ್ನ ಅಭಿಪ್ರಾಯನ ಸ್ಪಷ್ಟವಾಗಿ ಅವ್ರ ಮುಂದೆ ಕೂಡ ನಾನು ಮಂಡಿಸ್ತೇನೆ. ಇದುವರೆಗೂ ರಾಜ್ಯಾಧ್ಯಕ್ಷರಾದರೂ ಕೇಳಿಲ್ಲ, ಸನ್ಮಾನ್ಯ ಯಡಿಯೂರಪ್ಪನವರು ಕೇಳಿಲ್ಲ, ಯಾರು ಕೂಡ ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಒಂದು ಕಾಲದಲ್ಲಿ ನೀವು ಯಡಿಯೂರಪ್ಪನವರ ತುಂಬಾ ಆಪ್ತ ಬಳಗದಲ್ಲಿದ್ರೆ, ಈಗ ನೀವು ಅವರ ವಿರುದ್ಧವೇ ಇಷ್ಟು ಅಸಮಾನ ತೋರ್ಪಡಿಸೋದಕ್ಕೆ ಏನು ಕಾರಣ ಆಯ್ತದು? ಯಾವುದು ಕಾರಣ ಇಲ್ಲ ರೀ. ಒಂದು ಲೋಕಸಭಾ ಕ್ಷೇತ್ರ ನಾವು ಕಳ್ಕೊಳ್ತೀವಿ ಅಂದ್ರೆ ಇವತ್ತು ವಿಶ್ವ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ಒಂದು ಸುಲಭವಾದ ಕ್ಷೇತ್ರವನ್ನ ಕಾಂಗ್ರೆಸ್ನವ್ರ ಜೊತೆ ಒಳ ಒಪ್ಪಂದ ಮಾಡಿ ಸೋಲಿಸ್ತಾರೆ. ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಮುಚ್ಕೊಳ್ಳಿಕ್ಕೆ ಕಾಂಗ್ರೆಸ್ನವ್ರ ಜೊತೆ ಶಾಮೀಲಾಗ್ತಾರೆ ಅಂದ್ರೆ ಎಲ್ಲಿ ತನಕ ನಾವು ಸಮಾಧಾನದ ಇರ್ಲಿಕ್ಕೆ ಸಾಧ್ಯ ಇದೆ ಹೇಳಿ?